ನಮಸ್ಕಾರ. 19 ತಿಂಗಳು 10 ಟಾರ್ಗೆಟ್ ಬೊಮ್ಮಾಯಿಗೆ ಸವಾಲುಗಳ ಸ್ವಾಗತ. 2023 ಗೆಲ್ಲೋಕೆ ಹೊಸ ರಣತಂತ್ರ. ಬಿಎಸ್ವೈ ಕಿಂಗ್ ಮೇಕರ್ ಆಟ ಶುರುನ. ಹೊಸ ಸಚಿವ ಸಂಪುಟಕ್ಕೆ ಯಾರು ಇನ್ ಯಾರು ಔಟ್. ಇದೇ ಈ ಹೊತ್ತಿನ ಫೋಕಸ್ 18 ಬಸವರಾಜ ಮಾರ್ಗ. 19 ತಿಂಗಳು 10 ಟಾರ್ಗೆಟ್ ಬೊಮ್ಮಾಯಿಗೆ ಸವಾಲುಗಳ ಸ್ವಾಗತ. ನಾನು ಬಸವರಾಜ ಬೊಮ್ಮಾಯಿ ಎಂಬ ಹೆಸರಿನಲ್ಲಿ ನಾನು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ದಕ್ಷ, ಪ್ರಾಮಾಣಿಕ ಮತ್ತು ಜನಪರ ಆಡಳಿತವನ್ನು ನಮ್ಮ ಸರ್ಕಾರ ಕೊಡ್ತಿದೆ. ಎರಡು 2023 ಗೆಲ್ಲೋಕೆ ಹೊಸ ರಣತಂತ್ರ. ಬಿಎಸ್ವೈ ಕಿಂಗ್ ಮೇಕರ್ ಆಟ ಶುರುನ. ಹೊಸ ಸಚಿವ ಸಂಪುಟಕ್ಕೆ ಯಾರು ಇನ್ ಯಾರು ಔಟ್. ಬಸವರಾಜ ಬೊಮ್ಮಾಯಿ ರಾಜ್ಯದ 30ನೇ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಮುಂದಿನ 19 ತಿಂಗಳು ಬಸವರಾಜ ಬೊಮ್ಮಾಯಿ ಅವರೇ ರಾಜ್ಯದ ಸಿಎಂ. ಇವರ ರಾಜಮಾರ್ಗದಲ್ಲಿ 2023ಕ್ಕೆ ರಾಜ್ಯ ಬಿಜೆಪಿ ಪಕ್ಷ ಚುನಾವಣೆ ಎದುರಿಸಲಿದೆ. ರಾಜ್ಯದಲ್ಲಿ ಮತ್ತೆ ಬಿಜೆಪಿ ಪಕ್ಷವನ್ನ ಅಧಿಕಾರಕ್ಕೆ ತರೋ ಅತಿ ದೊಡ್ಡ ಹೊಣೆಗಾರಿಕೆ ಬಸವರಾಜ ಬೊಮ್ಮಾಯಿ ಅವರ ಮೇಲಿದೆ. ನಾನು ಬಸವರಾಜ ಬೊಮ್ಮಾಯಿ ಎಂಬ ಹೆಸರಿನಲ್ಲಿ ನಾನು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ದಕ್ಷ, ಪ್ರಾಮಾಣಿಕ ಮತ್ತು ಜನಪರ ಆಡಳಿತವನ್ನು ನಮ್ಮ ಸರ್ಕಾರ ಕೊಡ್ತಿದೆ. ರಾಜ್ಯದ 30ನೇ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸಿರೋ ಬಸವರಾಜ ಬೊಮ್ಮಾಯಿ ಅವರ ಮುಂದಿನ ಹೂವಿನ ಹಾದಿಯಲ್ಲ, ಅತ್ಯಂತ ಕಠಿಣ ಹಾದಿ ಇದೆ. ಮುಂದಿನ 19 ತಿಂಗಳಲ್ಲಿ ಸಾಲು ಸಾಲು ಸವಾಲುಗಳನ್ನ ಎದುರಿಸಬೇಕಾಗಿದೆ. ಹಾಗಾದ್ರೆ ಏನು ಆ ಸವಾಲುಗಳು? 2023ರ ಎಲೆಕ್ಷನ್ ಗೆಲ್ಲೋಕೆ ಹೊಸ ರಣತಂತ್ರ ಹೇಗಿದೆ? ಸಿಎಂ ಸ್ಥಾನ ಬಿಟ್ಟು ಕೊಟ್ಟಿರೋ ಬಿಎಸ್ವೈ ಬೊಮ್ಮಾಯಿ ಸರ್ಕಾರದಲ್ಲಿ ಕಿಂಗ್ ಮೇಕರ್ ಆಟ ಶುರು ಮಾಡ್ತಾರ? ಅಷ್ಟಕ್ಕೂ ಬೊಮ್ಮಾಯಿ ಸಚಿವ ಸಂಪುಟಕ್ಕೆ ಯಾರು ಇನ್ ಯಾರು ಔಟ್ ಅನ್ನೋದನ್ನ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ನೂತನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಬಸವರಾಜ ಬೊಮ್ಮಾಯಿ ಅವರ ಮೊದಲ ಪ್ರತಿಕ್ರಿಯೆ ಹೇಗಿತ್ತು ಅನ್ನೋದನ್ನ ತೋರಿಸ್ತೀವಿ ನೋಡಿ. ರಾಜ್ಯದ ಜನತೆ ಕೋವಿಡ್ ಮತ್ತು ಇತರ ಆರೋಗ್ಯ ಸವಾಲುಗಳನ್ನು ಕಳೆದ 1.5 ವರ್ಷ ಎದುರಿಸಿದ್ದಾರೆ. 2 ಬಾರಿ ಪ್ರವಾಹವನ್ನು ಕೂಡ ಎದುರಿಸಿದ್ದಾರೆ. ಆ ಸಂಕಷ್ಟದಲ್ಲಿರುವಂಥ ಜನರ ನೆರವಿಗೆ ನಮ್ಮ ಸರ್ಕಾರ ನಿಲ್ತದೆ. ದಕ್ಷ, ಪ್ರಾಮಾಣಿಕ ಮತ್ತು ಜನಪರ ಆಡಳಿತವನ್ನು ನಮ್ಮ ಸರ್ಕಾರ ಕೊಡ್ತಿದೆ. ನೂತನ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಹೇಳೋ ಪ್ರಕಾರ ರಾಜ್ಯದಲ್ಲಿ ಕೊರೋನಾ 3ನೇ ಅಲೆಯ ಭೀತಿ ಇದೆ. ಅದನ್ನ ತಡೆಗಟ್ಟುವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕಾಗಿದೆ. ಹಾಗಾದ್ರೆ ಉತ್ತರ ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿ ಪ್ರವಾಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅವುಗಳನ್ನ ನಿರ್ವಹಿಸುವುದು ಬಸವರಾಜ ಬೊಮ್ಮಾಯಿ ಅವರ ಮುಂದಿರೋ ಅತಿ ದೊಡ್ಡ ಸವಾಲು. ಇವುಗಳ ಜೊತೆಗೆ ಸಾಲು ಸಾಲು ಸವಾಲುಗಳು ಕೂಡ ಬೊಮ್ಮಾಯಿ ಅವರ ಮುಂದಿವೆ. ಅವು ಏನು ಅನ್ನೋದನ್ನ ಸಿಎಂ ಬೊಮ್ಮಾಯಿ ಅವರೇ ಹೇಳ್ತಾರೆ, ಕೇಳಿ. ಸವಾಲುಗಳು ಇದೆ. ಆರ್ಥಿಕ ಸಾಮಾಜಿಕ ಸವಾಲಿದೆ. ಈ ಸವಾಲುಗಳನ್ನು ನಾನು ನಮ್ಮೆಲ್ಲರ ಸಹೋದ್ಯೋಗಿಗಳ, ಪಕ್ಷದ ಎಲ್ಲ ಹಿರಿಯರ, ಶಾಸಕರ ಎಲ್ಲ ಸಹಕಾರದೊಂದಿಗೆ ಸವಾಲುಗಳನ್ನು ಮೆಟ್ಟಲಾಗಿ ಮಾಡಿಕೊಂಡು ಅವುಗಳನ್ನು ಎದುರಿಸಿ ಯಶಸ್ಸನ್ನು ಕಾಣ್ತೇನೆ ಅನ್ನೋಂಥ ಆತ್ಮವಿಶ್ವಾಸ ಇದೆ. ಇವಿಷ್ಟೇ ಅಲ್ಲ, ನೂತನ ಸಿಎಂ ಬಸವರಾಜ ಬೊಮ್ಮಾಯಿ ಅವರ ಮುಂದೆ ಇನ್ನೂ ಸಾಕಷ್ಟು ಸವಾಲುಗಳಿವೆ. ಆ ಸವಾಲುಗಳೇನು ಅನ್ನೋದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ.
ಸವಾಲು ನಂಬರ್ 1, ಬಿಎಸ್ವೈ ಆಪ್ತ ಅನ್ನೋ ಆರೋಪದಿಂದ ಮುಕ್ತಿ. ಹೌದು, ಬಸವರಾಜ ಬೊಮ್ಮಾಯಿ ಅವರು ಕಳೆದ 13 ವರ್ಷಗಳಿಂದ ಬಿಎಸ್ ಯಡಿಯೂರಪ್ಪನವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿದ್ರು. ಹೀಗಾಗಿ 2008ರಲ್ಲಿ ಬಿಎಸ್ವೈ ಸಂಪುಟದಲ್ಲಿ ಜಲಸಂಪನ್ಮೂಲ ಸಹಕಾರ ಖಾತೆಯನ್ನ ನಿಭಾಯಿಸಿದ್ರು. ಹಾಗೇನೆ 2019ರಲ್ಲಿ ಮತ್ತೆ ಸಿಎಂ ಆಗಿದ್ದ ಬಿಎಸ್ವೈ ಸಂಪುಟದಲ್ಲಿ ಗೃಹ ಖಾತೆಯನ್ನ ನಿರ್ವಹಿಸಿದ್ರು. ಜೊತೆಗೆ ಬಿಎಸ್ವೈ ಅವರಿಗೆ ಬಸವರಾಜ ಬೊಮ್ಮಾಯಿ ಅವರ ಮೇಲೆ ಅಪಾರ ನಂಬಿಕೆ ಇದೆ. ಇದೇ ಕಾರಣಕ್ಕೆ ಬಿಎಸ್ವೈ ರಾಜೀನಾಮೆ ಕೊಡಲೇಬೇಕು ಅನ್ನೋ ಸಂದೇಶ ಹೈಕಮಾಂಡ್ನಿಂದ ರವಾನೆಯಾದಾಗ ಬಿಎಸ್ವೈ ತಮ್ಮ ಉತ್ತರಾಧಿಕಾರಿಯಾಗಿ ಬಸವರಾಜ ಬೊಮ್ಮಾಯಿ ಅವರನ್ನ ನೇಮಿಸುವಂತೆ ಮನವಿ ಮಾಡಿಕೊಂಡಿದ್ರು. ಇದೇ ಕಾರಣಕ್ಕೆ ಬಸವರಾಜ ಬೊಮ್ಮಾಯಿ ಅವರು ರಾಜ್ಯದ 30ನೇ ಸಿಎಂ ಆಗಿ ಆಯ್ಕೆಯಾಗಿದ್ದಾರೆ ಅನ್ನೋ ರಾಜಕೀಯ ವಿಶ್ಲೇಷಣೆಗಳಿವೆ. ಹೀಗಾಗಿ ಬೊಮ್ಮಾಯಿ ಅವರು ಈಗ ಬಿಎಸ್ವೈ ಆಪ್ತ ಅನ್ನೋ ಆರೋಪದಿಂದ ಮುಕ್ತಿಯನ್ನ ಪಡೆಯಬೇಕಾಗಿದೆ. ಇಲ್ಲಾಂದ್ರೆ ಆಡಳಿತದಲ್ಲಿ ಬಿಎಸ್ವೈ ಹಸ್ತಕ್ಷೇಪ ನಡೆಯುತ್ತಿದೆ ಅಂತ ಹೇಳಿ ಬಿಎಸ್ವೈ ವಿರೋಧಿ ಬಣ ತಿರುಗಿ ಬೀಳೋ ಸಾಧ್ಯತೆ ಇದೆ. ಸವಾಲ್ ನಂಬರ್ 2, ಬಿಎಸ್ವೈ ವಿರೋಧಿ ಬಣವನ್ನ ಒಂದುಗೂಡಿಸಬೇಕು. ಸದ್ಯ ರಾಜ್ಯ ಬಿಜೆಪಿಯಲ್ಲಿ ಬಿಎಸ್ವೈ ಆಪ್ತ ಬಣ ಮತ್ತು ಬಿಎಸ್ವೈ ವಿರೋಧಿ ಬಣಗಳಿವೆ. ಬಿಎಸ್ವೈ ವಿರೋಧಿ ಬಣದಲ್ಲಿ ಮಾಜಿ ಸಚಿವ ಸಿಪಿ ಯೋಗೇಶ್ವರ್, ವಿಜಯಪುರ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್, ಅರವಿಂದ ಬೆಲ್ಲದ್ ಸೇರಿದಂತೆ ಹಲವು ನಾಯಕರಿದ್ದಾರೆ. ಹೀಗಾಗಿ ಎರಡೂ ಬಣಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಬಸವರಾಜ ಬೊಮ್ಮಾಯಿ ಅವರು ಆಡಳಿತ ನಡೆಸಬೇಕಾಗಿದೆ. ಸವಾಲ್ ನಂಬರ್ 3, 19 ತಿಂಗಳಲ್ಲಿ ಪಕ್ಷ ಸಂಘಟನೆ. ಹೌದು, ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಗೆ ಇನ್ನು ಕೇವಲ 19 ತಿಂಗಳು ಮಾತ್ರ ಬಾಕಿ ಇದೆ. ಇಷ್ಟು ಕಡಿಮೆ ಅವಧಿಯಲ್ಲಿ ರಾಜ್ಯ ಬಿಜೆಪಿ ಪಕ್ಷವನ್ನ ವ್ಯವಸ್ಥಿತವಾಗಿ ಸಂಘಟಿಸಿ 2023ರ ಚುನಾವಣೆ ಎದುರಿಸಬೇಕಾಗಿದೆ. ಹೀಗಾಗಿ ಪಕ್ಷದಲ್ಲಿರೋ ಹಿರಿಯರು ಮತ್ತು ಕಿರಿಯರನ್ನ ವಿಶ್ವಾಸಕ್ಕೆ ತಗೊಂಡು ಚುನಾವಣೆಗೆ ಈಗಿನಿಂದಲೇ ರಣತಂತ್ರವನ್ನ ಹೆಣೆಯೋ ಅತಿದೊಡ್ಡ ಸವಾಲಿದೆ. ಸವಾಲು ನಂಬರ್ 4, ಮುಂದಿನ ಸ್ಥಳೀಯ ಸಂಸ್ಥೆ ಚುನಾವಣೆಗಳನ್ನ ಗೆಲ್ಲಿಸಬೇಕು. ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯಷ್ಟೇ ಅಲ್ಲ, ಅದಕ್ಕೂ ಮೊದಲೇ ಇದ್ರಾಗೋ ಹಾನಗಲ್, ಸಿಂದಗಿ ವಿಧಾನಸಭೆ ಚುನಾವಣೆಗಳನ್ನ ಗೆಲ್ಲಬೇಕು. ಬಿಜೆಪಿ ಸರ್ಕಾರಕ್ಕೆ ಜನಮನ್ನಣೆ ಇದೆ ಎಂಬುದನ್ನ ಸಾಬೀತುಪಡಿಸಬೇಕಾದ್ರೆ ಉಪಚುನಾವಣೆಯಲ್ಲಿ ಗೆಲ್ಲುವುದು ಬಿಜೆಪಿಗೆ ಮುಖ್ಯವಾಗಿದೆ. ಡಿಸೆಂಬರ್ ಬಳಿಕ ಜಿಲ್ಲಾ ಹಾಗೂ ತಾಲೂಕು ಪಂಚಾಯಿತಿ ಚುನಾವಣೆ ನಡೆಯುವ ಸಾಧ್ಯತೆ ಇದೆ. ಅವುಗಳನ್ನು ಗೆಲ್ಲುವ ಮೂಲಕ ಪಕ್ಷದಲ್ಲಿ ಗೆಲುವಿನ ಆತ್ಮವಿಶ್ವಾಸ ಮೂಡಿಸಿ ಗ್ರಾಮ, ತಾಲೂಕು ಮತ್ತು ಜಿಲ್ಲೆಗಳ ತಳಮಟ್ಟದ ಕಾರ್ಯಕರ್ತರನ್ನ 2023ರ ಚುನಾವಣೆಗೆ ಉತ್ತೇಜಿಸಬೇಕಾಗಿದೆ. ಸವಾಲ್ ನಂಬರ್ 5, ಎಲ್ಲ ಸಮುದಾಯಗಳಲ್ಲಿನ ಒಡಕು ದೂರ ಮಾಡಬೇಕು. ಜಸ್ಟಿಸ್ ನಾಗಮೋಹನ್ ದಾಸ್ ವರದಿ ಕೊಟ್ಟ ನಂತರ ನಮ್ಮ ಏನು 3% ಮೀಸಲಾತಿ ಅದು 7.5% ಮೀಸಲಾತಿ ಆಗಬೇಕು. ಪಂಚಮಸಾಲಿ ಸಮುದಾಯವನ್ನು 2Aಗೆ ಸೇರಿಸಬೇಕನ್ನುವಂಥ ಒಂದು ಪಾದಯಾತ್ರೆ ಪ್ರಾರಂಭ ಆಗಿದೆ. ಸದ್ಯ ರಾಜ್ಯದಲ್ಲಿ ಕುರುಬ ಎಸ್ಟಿ ಮೀಸಲಾತಿ ಹೋರಾಟ, ವಾಲ್ಮೀಕಿ ಎಸ್ಟಿ ಮೀಸಲಾತಿ ಹೆಚ್ಚಳ, ಪಂಚಮಸಾಲಿ 2A ಮೀಸಲಾತಿಗಾಗಿ ಹೋರಾಟ, ಹೀಗೆ ಹಲವು ಹೋರಾಟಗಳು ನಡೆಯುತ್ತಿವೆ. ಮೀಸಲಾತಿ ಸಿಗದ ಸಮುದಾಯಗಳು ಸರ್ಕಾರದ ಮೇಲೆ ಮುನಿಸಿಕೊಂಡಿವೆ. ಹೀಗಾಗಿ 2023ರೊಳಗೆ ರಾಜ್ಯದ ಎಲ್ಲಾ ಸಮುದಾಯಗಳಲ್ಲಿರೋ ಒಡಕನ್ನ ದೂರ ಮಾಡಬೇಕಾಗಿರೋ ಅತಿದೊಡ್ಡ ಸವಾಲು ಸಿಎಂ ಬಸವರಾಜ ಬೊಮ್ಮಾಯಿ ಅವರ ಮುಂದಿದೆ. ಸವಾಲ್ ನಂಬರ್ 6, ದೆಹಲಿ ನಾಯಕರು ಮತ್ತು ಸಂಘದ ನಂಬಿಕೆ ಉಳಿಸಿಕೊಳ್ಳಬೇಕು. ಬಸವರಾಜ ಬೊಮ್ಮಾಯಿ ಅವರು ರಾಜ್ಯ ಬಿಜೆಪಿ ನಾಯಕರು ಮತ್ತು ಕಾರ್ಯಕರ್ತರ ವಿಶ್ವಾಸ ಗಿಟ್ಟಿಸಿಕೊಂಡ್ರೆ ಸಾಕಾಗಲ್ಲ. ಇದರ ಜೊತೆಗೆ ದಿಲ್ಲಿ ಹೈಕಮಾಂಡ್ ನಾಯಕರು ಮತ್ತು ಆರ್ಎಸ್ಎಸ್ ಸಂಘ ಪರಿವಾರದ ವಿಶ್ವಾಸವನ್ನು ಗಿಟ್ಟಿಸಿಕೊಳ್ಳಬೇಕಾಗಿದೆ. ಹೀಗಾಗಿ ಬೊಮ್ಮಾಯಿ ಅವರ 19 ತಿಂಗಳ ಆಡಳಿತ ಹೇಗಿರುತ್ತೆ ಅನ್ನೋ ಕುತೂಹಲ ಹೆಚ್ಚಿಸುತ್ತಿದೆ. ಸವಾಲ್ ನಂಬರ್ 7, ಆರ್ಥಿಕ ಸಂಕಷ್ಟದ ಮಧ್ಯೆ ರಾಜ್ಯದ ಜನರ ಹಿತ ಕಾಯಬೇಕು. ಕೊರೋನಾ ಮೊದಲ ಮತ್ತು ಎರಡನೇ ಅಲೆ ಲಾಕ್ಡೌನ್ನಿಂದಾಗಿ ರಾಜ್ಯದ ಆದಾಯದಲ್ಲಿ ಕುಸಿತ ಕಂಡಿದೆ ಎನ್ನಲಾಗ್ತಿದೆ. ಅಷ್ಟೇ ಅಲ್ಲ, ಆಗಸ್ಟ್ ವೇಳೆಗೆ ಕೊರೋನಾ 3ನೇ ಅಲೆಯ ಭೀತಿ ಇದೆ. ಹೀಗಾಗಿ ಆರ್ಥಿಕ ಸಂಕಷ್ಟದ ಮಧ್ಯೆ ರಾಜ್ಯದ ಜನರ ಹಿತ ಕಾಯಬೇಕಾಗಿದೆ. ಅದನ್ನ ಬೊಮ್ಮಾಯಿ ಅವರು ಹೇಗೆ ನಿಭಾಯಿಸುತ್ತಾರೆ ಅನ್ನೋದು ಕುತೂಹಲ ಮೂಡಿಸಿದೆ.
ಸವಾಲ್ ನಂಬರ್ 8, ಪ್ರವಾಹ, ಕೊರೋನಾದಂತಹ ಸಮಸ್ಯೆಗಳನ್ನ ನಿವಾರಿಸಬೇಕು. ರಾಜ್ಯದಲ್ಲಿ ಹಲವು ಜಿಲ್ಲೆಗಳಲ್ಲಿ ಹೆಚ್ಚು ಮಳೆಯಾಗ್ತಿದ್ದು ಪ್ರವಾಹ ಭೀತಿಯೂ ಸೃಷ್ಟಿಯಾಗ್ತಿದೆ. 2019-20ರಲ್ಲೂ ಇದೇ ರೀತಿ ಪ್ರವಾಹ ಏರ್ಪಟ್ಟಾಗ ಸಾವಿರಾರು ಜನ ಮನೆ ಮಠ ಕಳ್ಕೊಂಡು ಅಕ್ಷರಶಃ ಬೀದಿಗೆ ಬಿದ್ದಿದ್ರು. ಕೋಟ್ಯಾಂತರ ರೂಪಾಯಿ ಬೆಳೆ ಹಾನಿಯಾಗಿತ್ತು. ಸುಮಾರು 40,000 ಕೋಟಿಗೂ ಹೆಚ್ಚು ನಷ್ಟ ಎದುರಾಗಿತ್ತು ಅಂತ ಹೇಳಿ ರಾಜ್ಯ ಸರ್ಕಾರವೇ ಹೇಳಿತ್ತು. ಆದರೆ ಕೇಂದ್ರದಿಂದ ಪರಿಹಾರ ತರುವಲ್ಲಿ ಬಿಎಸ್ವೈ ವಿಫಲರಾಗಿದ್ರು. ಜೊತೆಗೆ ಕೊರೋನಾ ಸಂಕಷ್ಟವನ್ನ ನಿರ್ವಹಿಸುವಲ್ಲೂ ಅಡ್ಡಿ ಎದುರಾಗಿತ್ತು ಅನ್ನೋ ಮಾತುಗಳು ಕೇಳಿ ಬಂದಿದ್ವು. ಅಷ್ಟೇ ಅಲ್ಲ, ಕೇಂದ್ರದಿಂದ ರಾಜ್ಯಕ್ಕೆ ಬರಬೇಕಾಗಿರೋ GST ಹಣದ ಪಾಲಲ್ಲೂ ಕರ್ನಾಟಕಕ್ಕೆ ಅನ್ಯಾಯವಾಗ್ತಿದೆ ಎನ್ನಲಾಗ್ತಿದೆ. ಹೀಗಾಗಿ ಸಿಎಂ ಆಗಿರೋ ಬೊಮ್ಮಾಯಿ ಕೇಂದ್ರದ ಅನುದಾನ ತರೋ ಸವಾಲನ್ನ ಅದು ಹೇಗೆ ಮೆಟ್ಟಿ ನಿಲ್ತಾರೆ ಅನ್ನೋ ಪ್ರಶ್ನೆ ಎದ್ದಿದೆ. ಸವಾಲ್ ನಂಬರ್ 9, ರಾಜ್ಯಕ್ಕಷ್ಟೇ ಸೀಮಿತವಾಗದೆ ದಕ್ಷಿಣ ಭಾರತ ಟಾರ್ಗೆಟ್. ದಕ್ಷಿಣ ಭಾರತದಲ್ಲಿ ಬಿಜೆಪಿ ಸರ್ಕಾರವಿರೋ ಏಕೈಕ ರಾಜ್ಯ ಕರ್ನಾಟಕ. ಹೀಗಾಗಿ ಮುಂದಿನ ದಿನಗಳಲ್ಲಿ ದಕ್ಷಿಣ ಭಾರತದ ಇತರೆ ರಾಜ್ಯಗಳಲ್ಲೂ ಕಮಲ ಅರಳುವುದಕ್ಕೆ ಬೊಮ್ಮಾಯಿ ಸಾಥ್ ಕೊಡಬೇಕಾಗಿದೆ. ಆದರೆ ಇದು ಅಂದುಕೊಂಡಷ್ಟು ಸುಲಭ ಇಲ್ಲ ಅನ್ನೋ ರಾಜಕೀಯ ವಿಶ್ಲೇಷಣೆಗಳಿವೆ. ಸವಾಲ್ ನಂಬರ್ 10, ಸಚಿವ ಸಂಪುಟ ರಚನೆ. ಹೊಸ ಸಂಪುಟದಲ್ಲಿ ಪ್ರಾದೇಶಿಕ ಸಮಾನತೆ, ಜಾತಿ ವರ್ಗ ಸಮತೋಲನ ಸಾಧಿಸುವ ಜೊತೆಗೆ ಜನರ ನಿರೀಕ್ಷೆಗಳನ್ನು ತಲುಪುವ ಉತ್ಸಾಹಿ ಸಚಿವರ ತಂಡ ರೂಪುಗೊಳ್ಳುವ ನಿರೀಕ್ಷೆ ಇದೆ. ಆಡಳಿತದಲ್ಲಿ ಬದಲಾವಣೆ ಮಾತ್ರವಲ್ಲದೆ ಅಭಿವೃದ್ಧಿಯಲ್ಲೂ ಚಾಪು ಮೂಡಿಸುವ ಜೊತೆಗೆ 19 ತಿಂಗಳಲ್ಲಿ ಸರ್ಕಾರದ ವರ್ಚಸ್ಸನ್ನ ವೃದ್ಧಿಸುವ ಸಾಮರ್ಥ್ಯ ಯುವ ಪಡೆ ರಚನೆಯಾಗುವ ಸಾಧ್ಯತೆಗಳಿವೆ. ಜನರ ಕಾರ್ಯಕ್ರಮಗಳನ್ನ ರೂಪಿಸಲು ಅವುಗಳನ್ನ ಪರಿಣಾಮಕಾರಿಯಾಗಿ ಜಾರಿಗೊಳಿಸುವ ಉತ್ಸಾಹಿಗಳು ಹಿಂದುತ್ವದ ಅಜೆಂಡಾವನ್ನ ಪ್ರಖರವಾಗಿ ಪ್ರತಿಪಾದಿಸುವುದಷ್ಟೇ ಅಲ್ಲದೆ ಅನುಷ್ಠಾನಕ್ಕೆ ತರುವ ಇಚ್ಛಾಶಕ್ತಿ ಇರುವವರಿಗೆ ಸಂಪುಟ ಸೇರ್ಪಡೆ ಸಾಧ್ಯತೆಯನ್ನು ಹೆಚ್ಚಾಗಿಸಿದೆ. ಆದರೆ ಸಂಪುಟ ಪುನರ್ರಚನೆಯ ವೇಳೆ ಭಿನ್ನಮತ ಇದ್ರೆ ಅದನ್ನ ಚಾಕಚಕ್ಯತೆಯಿಂದ ನಿಭಾಯಿಸಬೇಕಾಗಿದೆ. ಅಂತ ಕ್ಲಿಷ್ಟ ಪರಿಸ್ಥಿತಿಯನ್ನ ಬೊಮ್ಮಾಯಿಯವರು ಹೇಗೆ ನಿಭಾಯಿಸ್ತಾರೆ ಅನ್ನೋ ಪ್ರಶ್ನೆ ಕೂಡ ಎಲ್ಲರನ್ನ ಕಾಡ್ತಿದೆ. ಹಾಗಾದ್ರೆ ಬಸವರಾಜ ಬೊಮ್ಮಾಯಿ ಸಂಪುಟಕ್ಕೆ ಯಾರು ಇನ್, ಯಾರು ಔಟ್? 2023ರ ಚುನಾವಣೆ ಗೆಲ್ಲೋಕೆ ಹೇಗಿದೆ ರಣತಂತ್ರ ಗೊತ್ತಾ? ಅದನ್ನ ತೋರಿಸ್ತೀವಿ ಆಫ್ಟರ್ ಅ ಸ್ಮಾಲ್ ಬ್ರೇಕ್. ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದಂತೆ ರೈತರ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹೊಸ ಶಿಷ್ಯ ವೇತನ ಘೋಷಿಸಿದ್ದಾರೆ. ಜೊತೆಗೆ ವಿಶೇಷ ಚೇತನರು, ವಿಧವೆಯರ ಮಾಸಾಶನ 600ರಿಂದ 800ಕ್ಕೆ ಏರಿಕೆ ಮಾಡಿ ಬಂಪರ್ ಘೋಷಣೆ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಸಂಪುಟ ಸರ್ಜರಿಗೂ ಪ್ಲಾನ್ ಮಾಡಿದ್ದಾರೆ. ಹಾಗಾದ್ರೆ ಬೊಮ್ಮಾಯಿ ಸಂಪುಟಕ್ಕೆ ಯಾರು ಇನ್, ಯಾರು ಔಟ್? ಆ ಕುರಿತ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ನಾನು ಬಸವರಾಜ ಬೊಮ್ಮಾಯಿ ಎಂಬ ಹೆಸರಿನಲ್ಲಿ ನಾನು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ದಕ್ಷ, ಪ್ರಾಮಾಣಿಕ ಮತ್ತು ಜನಪರ ಆಡಳಿತವನ್ನು ನಮ್ಮ ಸರ್ಕಾರ ಕೊಡ್ತಿದೆ. ಕರ್ನಾಟಕದ 30ನೇ ಮುಖ್ಯಮಂತ್ರಿಯಾಗಿ ಬಸವರಾಜ ಬೊಮ್ಮಾಯಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಹೀಗೆ ಗದ್ದುಗೆಗೇರಿದ ಕೂಡಲೇ ಸುದ್ದಿಗೋಷ್ಠಿ ನಡೆಸಿ ರೈತರ ಮಕ್ಕಳಿಗೆ ಶಿಷ್ಯ ವೇತನ ನೀಡಲು ನಿರ್ಧರಿಸಲಾಗಿದೆ. ರೈತರ ಮಕ್ಕಳು ಉನ್ನತ ಶಿಕ್ಷಣದಿಂದ ವಂಚಿತರಾಗಬಾರದು ಅನ್ನೋ ಕಾರಣಕ್ಕೆ ಪ್ರತಿ ವರ್ಷ 1,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಹೆಚ್ಚುವರಿ ಅನುದಾನ ನೀಡಲಾಗುವುದು ಅಂತ ಘೋಷಿಸಿದ್ದಾರೆ. ರೈತರ ಮಕ್ಕಳಿಗೆ ಹೊಸ ಶಿಷ್ಯ ವೇತನ ಯೋಜನೆಯನ್ನು ಜಾರಿ ಮಾಡಿ. ಇದುವರೆಗೂ ಇರಲಿಲ್ಲ ಸ್ಕಾಲರ್ಶಿಪ್ ರೈತ ಮಕ್ಕಳಿಗೆ ಮಾಡ್ತೇವೆ. ಇದಕ್ಕೆ ಈ ವರ್ಷ 1,000 ಕೋಟಿ ರೂಪಾಯಿ ಹೆಚ್ಚುವರಿ ವೆಚ್ಚದಲ್ಲಿ ಇದನ್ನ ಮಾಡ್ತಾ ಇದ್ದೇವೆ. ಇದಿಷ್ಟೇ ಅಲ್ಲ, ವಿಧವಾ ವೇತನ 600ರಿಂದ 800ಕ್ಕೆ ಏರಿಕೆ, ಸಂಧ್ಯಾ ಸುರಕ್ಷಾ 1000ದಿಂದ 1200ಕ್ಕೆ ಏರಿಕೆ ಮಾಡಿದ್ದಾರೆ. ಜೊತೆಗೆ ವಿಶೇಷ ಚೇತನರ ಮಾಸಾಶನ 600ರಿಂದ 800ಕ್ಕೆ ಏರಿಕೆ ಮಾಡಿ ರೈತರು ಬಡವರ ಬಗ್ಗೆ ಬೊಮ್ಮಾಯಿ ಕಾಳಜಿ ವಹಿಸುವ ಪ್ರಥಮ ಹೆಜ್ಜೆ ಇಟ್ಟಿದ್ದಾರೆ. ಅಷ್ಟೇ ಅಲ್ಲ, ಎಲ್ಲ ಇಲಾಖೆಯ ಅಧಿಕಾರಿಗಳು ಆಯಾ ಇಲಾಖೆಗಳಿಗೆ ಸಂಬಂಧಿಸಿದ ಫೈಲ್ಗಳನ್ನ ಕಳುಹಿಸುತ್ತಾರೆ.
ಮುಂದಿನ 15 ದಿನದೊಳಗೆ ಆ ಎಲ್ಲಾ ಫೈಲ್ಗಳು ಕ್ಲಿಯರ್ ಆಗಬೇಕೆಂದು ಆದೇಶಿಸಿದ್ದೇನೆ ಎನ್ನುವ ಮೂಲಕ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಸರ್ಕಾರಿ ಇಲಾಖೆಗಳ ಸಿಬ್ಬಂದಿಗೆ ಚುರುಕು ಮುಟ್ಟಿಸಲು ಮುಂದಾಗಿದ್ದಾರೆ. ಇನ್ನು ಇದೇ ಗುರುವಾರದಿಂದಲೇ ಬೊಮ್ಮಾಯಿ ಅವರು ನೆರೆ ಪರಿಸ್ಥಿತಿ ಇರೋ ಜಿಲ್ಲೆಗಳಿಗೆ ಪ್ರವಾಸ ಮಾಡಿ ಅಲ್ಲಿನ ಸ್ಥಿತಿಗತಿ ಪರಿಶೀಲನೆ ನಡೆಸಲಿದ್ದಾರೆ. ಇನ್ನ ಸಂಪುಟ ರಚನೆಗೂ ಸಿಎಂ ಬೊಮ್ಮಾಯಿ ಪ್ಲಾನ್ ಮಾಡಿಕೊಂಡಿದ್ದಾರೆ. ಆದರೆ ಸಂಪುಟ ರಚನೆಗೆ ಕೈ ಹಾಕೋಕ್ಕೂ ಮೊದಲೇ ಎಲ್ಲಾ ಹಿರಿಯರ ಜೊತೆ ಚರ್ಚಿಸಿ ತೀರ್ಮಾನ ಕೈಗೊಳ್ಳೋದಾಗಿ ಹೇಳಿದ್ದಾರೆ. ನಮ್ಮ ಪಕ್ಷದ ವರಿಷ್ಠರು ಎಲ್ಲರೂ ಕೂತ್ಕೊಂಡು ಸಚಿವ ಸಂಪುಟದ ವಿಸ್ತರಣೆ ಬಗ್ಗೆ ತೀರ್ಮಾನ ಮಾಡಿದ್ದಾರೆ. ನೂತನ ಸಂಪುಟದಲ್ಲಿ ಯಾರು ಇನ್ ಯಾರೋ? ಮಾಜಿ ಸಚಿವರಾದ ಆರ್ ಶಂಕರ್, ಪ್ರಭು ಚೌಹಾಣ್, ಕೋಟಾ ಶ್ರೀನಿವಾಸ್ ಪೂಜಾರಿ, ಜಗದೀಶ್ ಶೆಟ್ಟರ್, ಕೆಎಸ್ ಈಶ್ವರಪ್ಪರಂತ ದಿಗ್ಗಜರನ್ನ ಸಂಪುಟದಿಂದ ಕೈಬಿಟ್ಟು ಪಕ್ಷ ಸಂಘಟನೆಗೆ ಬಳಸಿಕೊಳ್ಳೋ ಸಾಧ್ಯತೆ ಇದೆ ಎನ್ನಲಾಗ್ತಿದೆ. ಹಾಗೇನೆ ಶ್ರೀಮಂತ ಪಾಟೀಲ್, ಶಿವರಾಮ್ ಹೆಬ್ಬಾರ್, ವಿ ಸೋಮಣ್ಣ, ಶಶಿಕಲಾ ಜೊಲ್ಲೆ ಮತ್ತು ಸಿಸಿ ಪಾಟೀಲ್ ಅವರಿಗೂ ಕೋಕ್ ಕೊಡೋ ಸಾಧ್ಯತೆ ಇದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇವೆ. ಹಾಗಾದ್ರೆ ಬೊಮ್ಮಾಯಿ ಸಂಪುಟ ಸೇರೋ ಸಂಭವನೀಯ ಶಾಸಕರು ಯಾರು ಗೊತ್ತಾ? ಅದನ್ನು ತೋರಿಸ್ತೀವಿ ನೋಡಿ. ಬಿಜೆಪಿ ಎಂಎಲ್ಸಿ ಸಿದ್ದರಾಜು, ವೀರಣ್ಣ ಚಿರಂತಿಮಠ, ಅರವಿಂದ ಬೆಲ್ಲದ, ಕುಡಚಿ ಶಾಸಕ ಪಿ ರಾಜೀವ್, ಕಾರ್ಕಳ ಶಾಸಕ ಸುನಿಲ್ ಕುಮಾರ್, ಸುರಪುರ ಶಾಸಕ ರಾಜುಗೌಡ ಅವರಿಗೆ ಬೊಮ್ಮಾಯಿ ಸಂಪುಟದಲ್ಲಿ ಸ್ಥಾನ ಸಿಗೋ ಸಾಧ್ಯತೆ ಇದೆ. ಹಾಗೇನೆ ಕೃಷ್ಣರಾಜ ಶಾಸಕ ಎಸ್ ಎ ರಾಮದಾಸ್, ಮೂಡಿಗೆರೆ ಶಾಸಕ ಎಂಪಿ ಕುಮಾರಸ್ವಾಮಿ, ಹಾಸನ ಶಾಸಕ ಪ್ರೀತಂ ಗೌಡ ಅವರಿಗೂ ಈ ಸಲ ಸಂಪುಟದಲ್ಲಿ ಸ್ಥಾನ ಸಿಗುತ್ತೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇವೆ. ಹೀಗೆ ಹಲವರನ್ನ ಕೈಬಿಟ್ಟು ಮತ್ತೆ ಕೆಲವರನ್ನ ಸಂಪುಟಕ್ಕೆ ಸೇರಿಸಿಕೊಳ್ಳೋಕೆ ಪ್ಲಾನ್ ನಡೀತಾ ಇದೆ. ನೋಡಿದ್ರಲ್ಲ, ಬಸವರಾಜ ಬೊಮ್ಮಾಯಿ ಸಿಎಂ ಆದ್ಮೇಲೆ ಏನೆಲ್ಲ ಲೆಕ್ಕಾಚಾರಗಳು ನಡೀತಾ ಇವೆ ಅನ್ನೋದನ್ನ. ಇದಾಗಿತ್ತು ಈ ಹೊತ್ತಿನ ಫೋಕಸ್ 18. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.